ಕನ್ನಡದಲ್ಲೂ ಹೋಟೆಲ್ ಉದ್ಯಮ ಬಿಗಡಾಯಿಸಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಕಾರವಾರ ನಗರದಲ್ಲಿ 15ಕ್ಕೂ ಹೆಚ್ಚು ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿಯೇ ಅಡುಗೆ ತಯಾರಿ ಮಾಡ್ತಿದ್ದಾರೆ. 10 ದಿನ ಕಳೆದಿದೆ, ಎಲ್ಲ ಹೋಟೆಲ್ಗಳು ಬಂದ್ ಆಗೋ ಆತಂಕದಲ್ಲಿವೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಮಾಲಕರು ಭಾರೀ ಪ್ರಮಾಣದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಕಳೆದ 10 ದಿನಗಳಿಂದ ಒಂದೇ ಒಂದು ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಈಗಾಗಲೇ ಸೌದಿ ಒಲೆಯ ಮೊರೆ ಹೋಗಿದ್ದಾರೆ. ನಾವೀಗ ಕಾರವಾರದ ಅನ್ನಪೂರ್ಣ ಹೋಟೆಲ್ನಲ್ಲಿದ್ದೇವೆ. ಇಲ್ಲಿಯ ಪರಿಸ್ಥಿತಿಯನ್ನು ನೋಡ್ಬೋದು. ಕಳೆದ 8 ದಿನಗಳಿಂದ ಇವರಿಗೆ ಯಾವುದೇ ರೀತಿ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಈಗಾಗಲೇ 3-4 ದಿನ ಹೋಟೆಲನ್ನು ಕೂಡ ಬಂದ್ ಮಾಡಿಟ್ಟಿದ್ರು. ಆದರೆ ಹೋಟೆಲ್ನ ಬಾಡಿಗೆ ಹಾಗೂ ಸಿಬ್ಬಂದಿಗಳ ವೇತನದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಹೋಟೆಲನ್ನು ಪ್ರಾರಂಭ ಮಾಡುವ ಪರಿಸ್ಥಿತಿ ಇವರಿಗೆ ಬಂದಿದೆ. ಕಾರವಾರ ಇದು ಭಾರಿ ಪ್ರಮಾಣದಲ್ಲಿ ಪ್ರವಾಸಿಗರು ಬರುವಂಥ ಜಿಲ್ಲೆ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ಅವರು ಊಟಕ್ಕಾಗಿ ಹೋಟೆಲನ್ನೇ ಅವಲಂಬಿಸ್ಕೊಂಡಿರ್ತಾರೆ. ಆದರೆ ಕಾರವಾರದಲ್ಲಿ 50ಕ್ಕೂ ಹೆಚ್ಚು ಹೋಟೆಲ್ಗಳಿದೆ. ಆದರೆ ಕಳೆದ 10 ದಿನದಿಂದ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಬಹುತೇಕ 10ಕ್ಕೂ ಹೆಚ್ಚು ಹೋಟೆಲ್ಗಳು ಅಂಗಡಿ ಮುಂಗಟ್ಟನ್ನು ಮುಚ್ಚಿವೆ. ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.